ಬಸವ ಪಾಟೀಲ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಮನಿಸಿರ್ತೀರಿ ಅಂತ ಅಂದ್ಕೊಳ್ತಾ ಇರ್ತೀನಿ, ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ವರ್ಸಸ್ RSS ಬಗ್ಗೆ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಇದಕ್ಕೆ? ಸದ್ಯ ಲಂಡನ್ ಹೇಗಿದೆ? ಲಂಡನ್ ಸ್ವಲ್ಪ ಇವತ್ತು ಬಿಸಿಲು ಜೋರ ಐತಿ, ಬಹಳ ಚಂದ ವಾತಾವರಣ ಐತಿ, ಅದಕ್ಕೆ ಪ್ರಖರವಾಗಿ ಬಿಸಿಲು ಕಾಣ್ಲಕತ್ತದ. ವಾತಾವರಣ ಬಹಳ ಚಂದ ಐತ್ರಿ ಇವತ್ತ. ಸೊ ಇದು ನಮಗೆಲ್ಲ ನೀವು ಹೇಳ್ದಂಗೆ ನನಗೆ ಒಂದು ಐತಿಹಾಸಿಕ ಘಟನೆ ಅಂತ ಅನಿಸ್ತದ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಒಬ್ರು ಒಕ್ಕೂಟ ಸರ್ಕಾರದ ಕೇಂದ್ರ ಸಚಿವರು ಆದ ನಂತರ ಒಬ್ಬ ರಾಜ್ಯದ ಗೃಹ ಸಚಿವ ಇಂಥ ಒಂದು ನೈತಿಕ ನಿಲುವನ್ನು ತಗೊಂಡ್ಕೊಂಡಿದ್ದು ಅವ್ರಿಗೆ ನಾವು ಸಮರ್ಥಿಸ್ತೀವಿ ಮತ್ತು ಆ ನಿರ್ಣಯವನ್ನ ಒಪ್ಕೊಳ್ತೀವಿ. ಯಾಕೆ ಒಪ್ಕೊಳ್ತೀವಿ ಅಂತಂದ್ರೆ ಸಾಮಾಜಿಕವಾಗಿ ನಾವು ಯಾವುದೋ ಧರ್ಮ ಅದು ಇದು ವಿರುದ್ಧವಾಗಿ ಅಲ್ಲ. ಅವರು ನಮ್ದು ಭಾರತದಲ್ಲಿ ನಾವು ಕಟ್ಟಿಕೊಂಡಿದ್ದು ಸಂವಿಧಾನಿಕ ನೈತಿಕತೆಯನ್ನ, ಕಾನ್ಸ್ಟಿಟ್ಯೂಷನಲ್ ಮಾರಾಲಿಟಿಯನ್ನ ನಾವು ಕಟ್ಕೊಂಡಿವಿ. ಆ ಕಾನ್ಸ್ಟಿಟ್ಯೂಷನಲ್ ಮಾರಾಲಿಟಿಯಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಯಾರು ನೆಲಮೂಲದವ್ರು ಅಂತ ಹೇಳಿ ನಮ್ಗೇನು ವಿಶೇಷ ಅಧಿಕಾರ ನಾವು ಪಡೆದಿಲ್ಲ, ಅಥವಾ ಹೊರಗಿನವ್ರು ಬಂದವ್ರು ಅಂತ ಹೇಳಿ ನಾವು ವಿಶೇಷ ಅಧಿಕಾರಿಯನ್ನು ತೆಗೆದು ಹಾಕಿಲ್ಲ. ಯಾವುದೇ ಒಂದು ಸಂಘ ಸಂಸ್ಥೆಗಳಾಗ್ಲಿ ಮತ್ತು ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ಹೊರತಾಗಿ ಯಾವುದೋ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ನಿಂದಲ್ಲ, ಸಾರ್ವಜನಿಕ ಹಿತದೃಷ್ಟಿಕೋನದಿಂದ ಪ್ರತಿಯೊಂದು ಸಂಘ ಸಂಸ್ಥೆಗಳು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಅಂತಂದ್ರೆ ಏನು? ಈಗ ನಮಗೆ ಸರ್ಕಾರ ಅನ್ನೋ ಒಂದು ವ್ಯವಸ್ಥೆಗೆ ಒಬ್ಬ ಮನುಷ್ಯ ಅದನ್ನ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತಂದ್ರೆ ಅದು ದಾಖಲಾತಿ ಇದ್ದಾಗ, ಅಥವಾ ಒಂದು ಸಂಘ ಸಂಸ್ಥೆ ಐತೆ ಅಂತಲ್ಲ ಯಾವಾಗ ಗೊತ್ತಾಗುತ್ತೆ? ದಾಖಲಾತಿ ಇದ್ದಾಗ. ಆ ದಾಖಲಾತಿಯನ್ನು ಮಾಡಿಕೊಳ್ಳಬೇಕು ಅಂತ ಕೇಳ್ಕೊಂಡಿದ್ದು. ಯಾರೋ ಒಂದಿಷ್ಟು ಮಂದಿ ಸುಮ್ಮನೆ ಅಪಪ್ರಚಾರ ಮಾಡಿದ್ರು, RSS ಬ್ಯಾನ್ ಮಾಡ್ತಾರೆ, ಕಾಂಗ್ರೆಸ್ನವರು ಗೃಹ ಸಚಿವರು ಹೇಳಿಕೆ ಕೊಟ್ಟರು, ಅದೆಲ್ಲ ಅಪಪ್ರಚಾರ, ಸುಳ್ಳು ಅಪಪ್ರಚಾರ. ಕೇಳಿದ್ದ ಪ್ರಶ್ನೆ ಇಷ್ಟೇ, ನೋಂದಣಿ ಮಾಡ್ಕೋಬೇಕ ಮಾಡಬಾರ್ದ? ನೋಂದಣಿ ಮಾಡ್ಕೋಬೇಕು. ಇದು ಕಾನ್ಸ್ಟಿಟ್ಯೂಷನಲ್ ಮಾರಾಲಿಟಿ ಅಂಡ್ರ ಒಳಗೆ ಬರ್ಬೇಕು, ಸಂವಿಧಾನಿಕ ನೈತಿಕತೆ. ಇದಿಷ್ಟು ನನ್ನ ಫಸ್ಟ್ ರಿಯಾಕ್ಷನ್. ಐ ಥಿಂಕ್ ಸರ್, ಹಿಂದೂ ಸ್ವಯಂ ಸೇವಕ್ ಸಂಘದ ಹೆಸರಲ್ಲಿ ಅವ್ರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಅಮೆರಿಕ, ಲಂಡನ್ ಅಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿರ್ತಾರಲ್ಲ, ಅಲ್ಲಿ ಇಲ್ಲಿ ಮಾಡೋದಿಲ್ಲ ಅಷ್ಟೇ, ಇಲ್ಲಿ ಮಾಡಂಗಿಲ್ರಿ. ಇಲ್ಲಿ ಅಂದ್ರ ಹೆಸರು ಬೇರೆ ಇಟ್ಕೊಂಡ್ರಿ. ಅದೇ ಹಿಂದೂ ಸ್ವಯಂ ಸೇವಕ್ ಸಂಘ ಅಂತಿದೆ ಅಲ್ಲಿ, HSS UK ಅಂತ ಐತ್ರಿ, ಹಿಂದೂ ಸಮಾಜ ಸಂಘ ಹಿಂಗಂತ. ಇಲ್ಲಿ ಬೇರೆ ಬೇರೆ ರೀತಿಯಿಂದ ಹೆಸರು ಇಟ್ಕೊಂಡಾರ. ಅನ್ನಂಗಿಲ್ರಿ. ನೀವು ಎಲ್ಲೇ ಹೋಗಿ ಯಾವುದೇ ದೇಶದಾಗ ನಿಮ್ ಸಂಸ್ಕೃತಿ, ನಿಮ್ ತತ್ವ ವಿಚಾರ ಪ್ರಚಾರ ಮಾಡ್ಕೊಳಕ್ ಎಲ್ಲರಿಗೂ ವೈಯಕ್ತಿಕವಾಗಿ ಅದೇನು ಸ್ವತಂತ್ರ ಐತಿ, ಅದಕ್ಕೆ ತೊಂದರೆ ಇಲ್ಲ. ಬಟ್ ಅಲ್ಲಿ ಬಂದು ಪಾಟೀಲ್ ಜಿ ಒಂದ್ ನಿಮಿಷ ಕೇಳ್ತೇನೆ. ಒಂದು ಅಲ್ಲಿ ಲಂಡನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾರ, ಇಂಡಿಯಾದಾಗ ಮಾಡ್ಕೋದ್ಲಿ. ಇದ್ರ ಅರ್ಥ ಏನು? ಲಂಡನ್ಯಾಗ ಮಾಡ್ಕೋತಾರ, ಅಮೆರಿಕದಾಗ ಮಾಡ್ಕೋತಾರ, ಅಲ್ಲಿ ಬಿಡಲ್ಲ, ಇಲ್ಲ ಇಂಡಿಯಾದಲ್ಲಿ ಮಾಡ್ಕೋದಿಲ್ಲ ಅಂತೆ. ಯಾವ ದೇಶದ ಬಗ್ಗೆ ಅವ್ರಿಗೆ ಹೆಮ್ಮೆ ಇದೆ, ಯಾವ ದೇಶದ ಸೇವೆ ಮಾಡ್ತಿದ್ದಾರೆ, ಅಲ್ಲಿ ರಿಜಿಸ್ಟ್ರೇಷನ್ ಬೇಡ ಅಂತೆ. ಇದನ್ನ ಹೇಗೆ ನೋಡೋದು ನಾವು? ಮತ್ತೆ ಈಗ ಒಂದು ಅಮೆರಿಕನ್ ಸಂಸ್ಥೆ ಕೂಡ, ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೆ, ಅಮೆರಿಕನ್ ಸಂಸ್ಥೆ ಕೂಡ ಒಂದು ವರದಿ ಮಾಡಿದೆ, ಡಿಸ್ಕ್ಲೋಜರ್ ಆಫ್ ಲಾಬಿಂಗ್ ಆಕ್ಟ್ ಅಂತ. ಅದರಲ್ಲಿ ದುಡ್ಡು ಅಷ್ಟು ದುಡ್ಡು ಯಾಕೆ ಕೊಟ್ರು ಅವರು? ಎಲ್ಲಿಂದ ತಂದ್ರು ಅವ್ರಿಗೆ ದುಡ್ಡು? ಅಷ್ಟು ದುಡ್ಡು ಹೆಂಗ್ ಬಂತು? ಏನು ಲಾಬಿ ಮಾಡ್ಲಕತ್ತಾರ ಅವರು? ಯಾವ ವಿಚಾರಕ್ಕೆ ಲಾಬಿ ಮಾಡ್ಲಕತ್ತಾರ? ಇಲ್ಲಿ ಅವರು ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಅವ್ರು ಹೇಳ್ದಂಗ ಇಲ್ಲಿ UK-ದಾಗ CRC ಚಾರಿಟಬಲ್ ಆಕ್ಟ್ನಾಗ ರಿಜಿಸ್ಟ್ರೇಷನ್ ಮಾಡ್ತಾರ. ಭಾರತದಾಗ ಯಾಕೆ ಚಾರಿಟಬಲ್ ಆಕ್ಟ್ನಾಗ ಅಥವಾ ಸೊಸೈಟಿ ಆಕ್ಟ್ನಾಗ ಮಾಡಂಗಿಲ್ಲ? ಸೊಸೈಟಿ ಆಕ್ಟ್ನಾಗ ಯಾಕೆ ಮಾಡಂಗಿಲ್ಲ ಅಂತ ನಿಮ್ಗೆ ಹೇಳ್ತೀನಿ. 7 ಮಂದಿ ಸದಸ್ಯರು ಇರ್ಬೇಕು. ಅಲ್ಲಿ 7 ಮಂದಿ ಸದಸ್ಯರು ಇದ್ರೆ ಪ್ರಾತಿನಿಧ್ಯತೆನೂ ಇರ್ಬೇಕು. ಎಲೆಕ್ಷನ್ ಆಗ್ಬೇಕಲ್ಲ, ರೆಪ್ರೆಸೆಂಟೇಷನ್ ಬರ್ತದ. ಅಲ್ಲಿ ರೆಪ್ರೆಸೆಂಟೇಷನ್ ಬಂದ್ರೆ ಇವ್ರದ್ದು ಮೂಲ ತತ್ವನೇ ಅಡಿಗೆ ಹೋಗ್ತದ. ಅದಕ್ಕೆ ಅಲ್ಲಿ ಸೊಸೈಟಿ ಆಕ್ಟ್ನಾಗ ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ಅವರು. ಏನ್ ಹೇಳ್ತೀರಿ ಅಮರ್ನಾಥ್? ನೋಡಿ, ಮಾತಾಡಕ್ಕೆ ಸಾವಿರಾರು ದಾರಿಗಳಿದಾವೆ. ಮಾತಾಡ್ತಾರೆ, ಅವ್ರು ಮಾತಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅವ್ರು ಮಾತಾಡೋದು ಅವರು ಫಸ್ಟ್ ಆಫ್ ಆಲ್ ಇಲ್ಲಿ ಮಾತಾಡ್ತಿರೋರು ಯಾರು ಕೆಲಸ ಕೆಟ್ಕೊಂಡು ಅದೇ ನಾನು ಹೇಳ್ತಾ ನಾನು ಮುಗಿಸ್ಬಿಡ್ತೀನಿ. ಮಾತಾಡಕ್ಕೆ ಸಾವಿರ ದಾರಿ ಇರುತ್ತೆ ಅಂದ್ರೆ ಬೇಕಾಬಿಟ್ಟಿ ಮಾತಾಡೋರ್ನ ಫಸ್ಟ್ ಆಫ್ ಆಲ್ ನಾನು ಇನ್ನು ಕೂರ್ಸಕ್ಕೂ ಇಷ್ಟ ಇಲ್ಲ. ಟೈಮು ಯಾವ ಸಂಸ್ಥೆಗಳಿಗೂ ಯಾವ ಮಾಧ್ಯಮಗಳಿಗೂ ಅಷ್ಟೊಂದು ಟೈಮು ಇಲ್ಲ. ಒಂದು ಬೇಕಾಬಿಟ್ಟಿ ಮಾತಾಡುವಂತ ಅವಶ್ಯಕತೆ ಅಥವಾ ಅಷ್ಟು ಮೆಚುರಿಟಿ ಇಲ್ದಿರೋರು ಇಲ್ಲಿ ಯಾರು ಇಲ್ಲ ಅಂತ ನಾನು ಭಾವಿಸ್ತೀನಿ. 3 ವರ್ಷ ಸಂಘ ಪೂರೈಸಿದ ಮೇಲೆ ಇವರಿಗೆ ಚಿಂತನೆಗಳು ಬಂತಲ್ಲ, ಏನ್ ತಪ್ಪಿದೆ ಅದರಲ್ಲಿ? ತಪ್ಪಿಲ್ಲ. ಆದ್ರೆ ಇವರು ನಮ್ಮ ಸ್ನೇಹಿತರು ಹೇಳಿದ್ರು, ಸಿಂದಗಿಯಲ್ಲಿ ಆಗಿರೋ ಪ್ರಕರಣಗಳು ಹೇಳಿದ್ರು, ಬೇರೆ ಬೇರೆ ಕೊಲೆಗಳು, ಮಾಲೆಗಾಂವ್ ಸ್ಫೋಟ ಹೇಳಿದ್ರಲ್ಲ. 3,000 ಹೆಚ್ಚು ಸಿಕ್ಕ ಹತ್ಯಾಕಾಂಡ ಐತಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷ. ಹಂಗಂತಂದ್ರೆ ನಿರ್ನಾಮ ಮಾಡ್ಬೇಕಾಗಿತ್ತ ನಿಮ್ಮ ಕಾಂಗ್ರೆಸ್ನ? ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ ನೀವು? ಅದನ್ನ ಯಾಕೆ ನೀವು ಪ್ರಶ್ನೆಗಳು ತರಲ್ಲ?
ಈ ತರ ಮನೆ ನಿಮ್ಮ ಇವರೇ ಕೊನೆ ಕುಲಕರ್ಣಿ ಅವರೇ ಇವತ್ತು ಜೈಲಲ್ಲಿ ಇದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಹೊಣೆ ಆಗುತ್ತಾ? ಅದೇ ಜೈಲಿಗೆ ಹೋದ್ರು ಪಕ್ಷ ಏನಾಯ್ತು? ಯಾಕಂದ್ರೆ ಆ ವ್ಯಕ್ತಿ ಅದೇನೆ ಮಾರೇಗೋ ಪ್ರಕರಣದಲ್ಲಿ ಜೈಲಿಗೆ ಹೋದ್ರು. ಚುನಾಯಿತ ಶಾಸಕ ದಾಖಲೆ ಇದೆ, ಎಲ್ಲ ಇದಕ್ಕೆ ಜೈಲಿಗೆ ಹೋದ್ರು. ಹಾಗಿದ್ರೆ ಪಕ್ಷ ಕಾರಣ ಆಗುತ್ತಾ? ದಾಖಲೆ ಇದೆ ರೀ, ಪಕ್ಷ ಕಾರಣ ಆಗುತ್ತಾ ಅದಕ್ಕೆ? ಪಕ್ಷಕ್ಕೆ ಬರುತ್ತೆ ನಿಮ್ಮಲ್ಲಿ ಮತ್ತೆ ದಾಖಲೆ ಹಾಗಿತ್ತಂದ್ರೆ ಈಗ RSS ಕಾರಣ ಅಂತ ಹೆಂಗ್ ಹೇಳ್ತಾರೆ ಮಾರೇಗೋ ಪ್ರಕರಣಕ್ಕೂ? ಅಂತ ಹೇಳ್ತಾ ಇರೋದು ದಾಖಲೆ ನಿಮ್ದು ಸಂಘಟನೆ ಅಲ್ಲ, ಇನ್ನೇನ್ ಕಾರಣ ಹೇಳೋದು? ಅದೇನೆ ಈಗ ಅದೇ ಮಾಡ್ಕೊಳ್ಳಿ ಮೊದಲು. ಜೋಡಿಸ್ಕೊಂಡು ಹೋಗ್ತಾ ಅಪಾದನೆ ಕೊಡ್ತಾ ಹೋದ್ರೆ ಅದು ಉತ್ತರನೇ ಇರಲ್ಲ. ನಾವು ಹೇಳ್ತಾ ಇರೋದು ಶಾಖೆಗಳಿಗೆ ಮಾತ್ರ ವ್ಯಕ್ತಿ ನಿರ್ಮಾಣ ಅಷ್ಟೇ ಸಂಘದ ಕೆಲಸ. ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಡಿ. ಇಷ್ಟೊಂದು ದೇಶ ಪ್ರೇಮ ಇರೋರು ನಿಮ್ದು, ಈ ದೇಶದವರು ನಾವು ಅಂತ ಗುರುತಿಸ್ಕೊಳ್ಳಕ್ಕೆ ಯಾಕೆ ಇಷ್ಟ ಇಲ್ಲ ನಿಮ್ಗೆ? ಅದ್ಯಾಕೆ ನಾಚಿಕೆ ಅಂತ? ಅಲ್ಲ ಒಂದ್ ಮೇಡಮ್ ನಾವು ಅಲ್ಲ ಇದು ಸೇವೆ ಮಾಡೋದಕ್ಕೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಒಬ್ಬ ವ್ಯಕ್ತಿನ ನೀನು ದೇಶ ಪ್ರೇಮ ಬೆಳೆಸಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು. ಯಾವ ಬೈಲದಲ್ಲಿ ಹಾಗಿತ್ತಂದ್ರೆ ಇವ್ರದ್ದು ಸೇವಾದಳ ಇದೆ, 1923ಕ್ಕೆ ಸೇವಾದಳ ಆಯ್ತು. ಇವ್ರದ್ದು ಸೇವಾದಳ ರಿಜಿಸ್ಟ್ರೇಷನ್ ಆಗಿದೆಯಾ? ಸೇವಾದಳ ರಿಜಿಸ್ಟ್ರೇಷನ್ ಆಗಿದೆ ತೋರಿಸಿ. ಒಂದ್ ನಿಮಿಷ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಅಮರ್ನಾಥ್. ಆಯ್ತು, ಈ ದೇಶ ಕಾಯೋ ಯೋಧರು ತಮ್ಮ ಪ್ರಾಣವನ್ನ ಈ ದೇಶಕ್ಕೆ ಅರ್ಪಿಸ್ತಾರೆ. ವೈ ದೇ ನೀಡ್ ಎನಿ ಪೋಸ್ಟ್ ಆರ್ ವೈ ದೇ ನೀಡ್ ಎನಿ ಐಡೆಂಟಿಟಿ? ಅವ್ರಿಗೆ ಯಾಕೆ ಬೇಕು? ಮೇಡಮ್ ಈಗ ಅದಕ್ಕೂ ಇದಕ್ಕೂ ನೀವು ಯಾಕೆ ಹೋಲಿಸ್ತೀರಿ? ದೇಶ ಸೇವೆ ಅಲ್ವೇ? ಅಮರನಾಥ್ ಒಂದೇ ನಿಮಿಷ ಕೊಡಿ. ನಾವು ಬಹಳ ಕ್ಲಾಸಿಕ್ ಕೇಸು ಗೋಡ್ಸೆ ಕೇಸು. ಸುಪ್ರೀಂ ಕೋರ್ಟ್ ಹೇಳಿದೆ RSS ಅದರಲ್ಲಿ ಭಾಗವಹಿಸಿಲ್ಲ ಅಂತೇಳಿ. ಸತ್ಯ ಏನು? RSS ದಾಖಲೆನೇ ಇಲ್ಲ, ಸದಸ್ಯತ್ವ ದಾಖಲೆನೇ ಇಲ್ಲ. ಆದರೆ RSS ಕಡಾಖಂಡಿತವಾಗಿ ಗೋಡ್ಸೆಯನ್ನ ಖಂಡಿಸ್ತದ ಅಥವಾ RSS ಗೋಡ್ಸೆಯನ್ನ ಪೂಜೆ ಮಾಡೋರನ್ನ ಪ್ರೋತ್ಸಾಹ ಮಾಡ್ತದ? ಈ ದೇಶದ ಪ್ರಧಾನಮಂತ್ರಿ RSS ಗೋಡ್ಸೆ ಅಲ್ಲ, ಕಾನೂನಾತ್ಮಕವಾಗಿ RSS ಇಲ್ಲ ಬಿಡಿ ಪಾಪ. ಆ ಗೋಡ್ಸೆ ಗಾಂಧಿಯನ್ನ ಮತ್ತೊಮ್ಮೆ ಗುಂಡು ಹಾಕಿದ ಒಂದು ಅನಕ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಬಲಿದಾನ ದಿವಸ, ಅವ್ರನ್ನ ಫಾಲೋ ಮಾಡೋದಿಲ್ಲ ಪ್ರಧಾನಮಂತ್ರಿಗಳು. ಒಂದ್ಸಲ ಸ್ಟೇಟ್ಮೆಂಟ್ ನೋಡಿ, ಮೋದಿ ಅವರು ಅವ್ರನ್ನ ಉಗ್ರವಾಗಿ ಖಂಡಿಸಿದ್ದಾರೆ, ನಾನು ನಿನ್ನ ಕ್ಷಮಿಸಲ್ಲ ಅಂತ ಹೇಳಿ. ಅಲ್ಲ ದರ್ಶನ್, ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಮಾಡಬಾರ್ದಾ ಅನ್ನೋದಕ್ಕೆ ನಾನು ಬೇಡ ಅಂತ ಹೇಳಲ್ಲ. ಈಗ ನಿಮ್ ಫೈಟ್ ಮಾಡೋದಿದ್ರೆ ಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ಏನಾರು ಮಾಡ್ಕೊಳ್ಳಿ. ಅರೆ ನಾನು ಕೇಳೋದು, ಯಾಕೆ ಇಷ್ಟು ವರ್ಷ ನೀವು ಇದನ್ನ ಖಂಡಿಸ್ಕೊಂಡು ಬರ್ಲಿಲ್ಲ? ಯಾಕೆ ಇಷ್ಟು ವರ್ಷ ಇದನ್ನ ನೀವು ಯಾವ ಕ್ರಮನೂ ತೆಗೆದುಕೊಳ್ಳಿಲ್ಲ? ಯಾಕೆ ಬಯಲ ಆಕ್ಸೆಪ್ಟ್ ಮಾಡಿದ್ರಿ? ಯಾಕೆ ಅವತ್ತಿಂದ ಇಷ್ಟು ವರ್ಷಗಳ ಕಾಲ ಅವ್ರನ್ನ ರಿಜಿಸ್ಟರ್ ಮಾಡ್ಕೊಳಕ್ ನೀವು ಯಾಕೆ ಬಿಟ್ರಿ? ಮಾಡ್ಕೊಳ್ಳದೆ ಇರೋದಕ್ಕೆ ಹೆಂಗ್ ಬಿಟ್ರಿ ನೀವು? ಮೇಡಮ್, ಇತಿಹಾಸ ನಾವು ತಿರುಗಿ ಹೋಗೋದಕ್ಕಿಂತ 3 ಸರಿ ಬ್ಯಾನ್ ಆಗಿದ್ದಾರೆ. ಅದನ್ನೇ ಹೇಳ್ಬೇಡಿ ನೀವು. ಬಸವರಾಜ್ ಸರ್ ಹೇಳಿದ್ದನ್ನ ಆಗಿದ್ದಾರೆ. ಈಗ ನೋಡಿ, ರೈಟ್ ನೌ ವಿ ಆರ್ ರೈಸಿಂಗ್ ದ ರೈಟ್ ಇಶ್ಯೂ ಮೇಡಮ್. ಯಾಕೆಂದ್ರೆ ಇಲ್ಲಿ ಇವತ್ತು SIR ಅಂತ ಸರ್, ಒಂದು ನಿಮಿಷ, SIR ಅಂತ ತಗೊಬಂದು ಏನೋ 90 ಲಕ್ಷ ವೆಸ್ಟ್ ಬೆಂಗಾಲ್ ಅಲ್ಲಿ ಡಿಲೀಟ್ ಅಂತ ಮಾಡಿದ್ರು. ಉದಾಹರಣೆನ ಹೇಳೋದು ಆಯ್ತು. ಒಬ್ರನ್ನಾದ್ರೂ ಈ ದೇಶದಿಂದ ಹೊರಗಡೆ ಹಾಕಿದ್ರ? ಅವ್ನು ವಿದೇಶದಿಂದ ಬಂದವನೋ ಬಾಂಗ್ಲಾದಿಂದ ಬಂದವನೋ ಏನ್ ದಾಖಲೆ ಸಿಗ್ತಾ ಯಾರನ್ನಾರು ಜೈಲಿಗೆ ಹಾಕಿದ್ರ? ಇಲ್ಲ. ಒಟ್ಟಾರೆ ಏನು 27 ಲಕ್ಷ ಜನ ಒಪ್ಕೊಂಡ್ರು ನಮ್ಮ ID ಇದೆ, ಐಡೆಂಟಿಟಿ ಇದೆ ಅಂತ ಹೇಳ್ಬಿಟ್ಟು. ಮೇಡಮ್, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಇವರಿಗೆ ಗನ್ ಟ್ರೈನಿಂಗ್ ಕೊಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಈ ದೇಶದಲ್ಲಿ ಗನ್ ಟ್ರೈನಿಂಗ್ ಮಾಡೋದಕ್ಕೆ ಅವರಿಗೆ ಹಕ್ಕಿದೆಯಾ? ತ್ರಿಶೂಲ ಅಂದ್ರೆ ಅದು ಒಂದು ಆರ್ಮೆ. ತ್ರಿಶೂಲ ಮನೆಗೆ ಹೋಗಿ ಕೊಡೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಂತವ್ರು ಯಾರು? ಪೊಲೀಸ್ನವರು ಒಂದು ಲಾಠಿ ಎತ್ತು ಹೊಡೆದ್ರೆ ಅಲ್ಲಲ್ಲ, ಖಂಡಿತ ಖಂಡಿತ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಮೇಡಮ್, ಇವತ್ತು ದೇಶ ಪ್ರೇಮ. ನೀವು ದೊಣ್ಣೆ ಇಟ್ಕೊಂಡು ಹೋಗಕ್ಕೆ, ತ್ರಿಶೂಲ ಇಟ್ಕೊಂಡು ಹೋಗಕ್ಕೆ ಯಾರು ಪರ್ಮಿಷನ್ ಕೊಟ್ರು ಅಂತ ನೀವು ಕೇಳಕ್ಕೆ ಕಾಂಗ್ರೆಸ್ಸಿಗೆ ಯಾವ ನೈತಿಕತೆನೂ ಇಲ್ಲ. ಯಾಕೆ ಗೊತ್ತಾ? ದೊಣ್ಣೆ ಇಟ್ಕೊಂಡು ಈ ರಾಜ್ಯವನ್ನ ಕಾಯೋ ಪೊಲೀಸರ ಮೇಲೆ ಹಲ್ಲೆ ಮಾಡಿದವ್ರ ಕೇಸ್ಗಳನ್ನ ಖುಲಾಸೆಗೊಳಿಸಿದವರು ನೀವು. ನಿಮ್ಗೆ ಯಾವ ನೈತಿಕತೆನೂ ಇಲ್ಲ. ಯಾರು ಆರೋಪಿಗಳಿದ್ದಾರೆ ಅವ್ರು ಜೈಲಲ್ಲೇ ಇದ್ದಾರೆ. ಮೇಡಮ್, ನೀವು ಅವ್ರ ಅಮಾಯಕ ಅಂತ ಕಾನೂನು ಇದೆ, ನ್ಯಾಯಾಲಯ ಇದೆ, ಶಿರ್ಸೋದೆಲ್ಲ ವಿಚಾರ ಹೇಳ್ತಾ ಇರೋದು. ಮೇಡಮ್, ಏನು ನಾನು ಹೇಳ್ತಾ ಇರೋದ್ರಲ್ಲಿ ಮೇಡಮ್, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಮಾಡಿದವ್ರನ್ನ ನೀವು ಏನ್ ಮಾಡಿದ್ರಿ? ಕೇಸ್ ವಾಪಸ್ ನಿಜವಾದ ಆರೋಪಿಗಳು ಜೈಲು ಹೊರಗಡೆ ಇದ್ದಾರೆ, ಎಲ್ಲರನ್ನೂ ಹೊರಗಡೆ ತೆಗೆಯಲಿಕ್ಕೆ ಆಗುದಿಲ್ಲ ಮೇಡಮ್. ಒಂದು ಮಾತು ಹೇಳ್ತೀನಿ ದರ್ಶನ್, ಈ ದೇಶದಲ್ಲಿ ಏನಾದ್ರೂ ಬರೀ ಅಪರಾಧಿಗಳು ಆರೋಪಿಗಳೇ ಜೈಲಲ್ಲಿ ಇದ್ಬಿಟ್ಟಿದ್ರೆ ಇವತ್ತು ಎಷ್ಟೋ ಜನ ನಿರಪರಾಧಿಗಳು ಜೈಲಲ್ಲಿ ಕೊಳಿತಾ ಇದ್ದಾರೆ.
ನೋಡಿ ಆಯ್ತಾ? ಅದನ್ನ ಕೇಳೋದಕ್ಕೆ ಅದನ್ನು ಕೊಳಿತಾ ನಾವು ಇದ್ದಾರೆ, ಅಲ್ಲ, ಇವ್ರು ನೀವು ಕೊಳಿತಾ ಅಲ್ಲ, ಇದ್ದಾರೆ. ಕಾನೂನು ಇದೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಇದೆ. ಲೆಟ್ ಅಸ್ ಕಮ್ ಹಿಯರ್ ಮೇಡಮ್. ಅದು ಕ್ಯಾಬಿನೆಟ್ ಅಲ್ಲಿ ಡೆಸಿಷನ್ ಆಗಿದ್ದು, ಅದನ್ನ ಅರ್ಥ ಅದು ಮಾಡ್ಕೊಳ್ಳಿ. ಅಲ್ಲಲ್ಲ ವಿಚಾರಕ್ಕೆ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಈ ರೀತಿ ನಿಮ್ಮ ಲೆಕ್ಕದಲ್ಲಿ ದರ್ಶನ್. ಕೃತ್ಯ ಎಸಗದವರೆಲ್ಲ ಅಮಾಯಕರೇನೆ. ಎಲ್ಲರನ್ನೂ ಬಿಟ್ಟಿಲ್ಲ ಮೇಡಮ್. ಇಟ್ ಈಸ್ ಅ ರಾಂಗ್ ಮೆಸೇಜ್. ದರ್ಶನ್, it is a ತಪ್ಪು wrong ಮಾಡಿದವರು message. ಒಳಗಡೆ It is a ಇದ್ದಾರೆ, wrong ತಪ್ಪು message ಮಾಡಿದವರು of ಒಳಗಡೆ government. ಇದ್ದಾರೆ. It is a wrong ಯಾರು message ಹೊರಗಡೆ of ಅಷ್ಟು ದೂರ government. ನಿಂತಿರೋನ್ನ ಒಬ್ರು ಆರೋಪಿ ಅಂತ ಒಬ್ರು ಮಾಡಿದ್ರೆ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ವಾಪಸ್ ಹೋಗ್ತಾರೆ. ನೀವು ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡಿ, ಅದನ್ನ ಮಾತಾಡೋ ಕೋರ್ಟ್ ಕಾನೂನು ಇದೆ. ನಿಮ್ಮ ಐಡಿ ದರ್ಶನ್ ಅವರೇ, ನೀವು ಒಬ್ಬ ಪಕ್ಷದ ವಕ್ತಾರ ಕೆಲವೊಂದು ಸತ್ಯಗಳನ್ನು ಹೇಳಕ್ ಆಗೋದಿಲ್ಲ. ಸಿಂಧೂರ ಆವಾಗಲೇ ಏನು ಕೇಳಿದ್ರು ಅಂದ್ರೆ, ಇಷ್ಟು ವರ್ಷ ಯಾಕೆ ಕಾಂಗ್ರೆಸ್ ಸುಮ್ಮನಿತ್ತು, ಯಾಕೆ ಕ್ರಮ ತಗೊಂಡಿಲ್ಲ? ಸರ್ದಾರ್ ಪಟೇಲ್ ಅವರು ಬ್ಯಾನ್ ಮಾಡಿದ್ರು, ಆಮೇಲೆ 2-3 ಸತಿ ಬೇರೆ ಬೇರೆ ವಿಚಾರದಲ್ಲಿ ಬ್ಯಾನ್ ಆಗಿತ್ತು. ಆಯ್ತಾಯ್ತು, 75, 92. ಆದ್ರೆ ಒಂದು ಕಟ್ಟುನಿಟ್ಟಾದ ಕ್ರಮ ತಗೊಂಡು RSS ಅನ್ನು ಅದಕ್ಕೊಂದು ಮೂಗುದಾನ ಹಾಕೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಅದಕ್ಕೆ ಉತ್ತರ ಏನಪ್ಪ? ಬಸವರಾಜ್ ಇಟ್ನಾಳ್ ಅವ್ರೆ, ಅದಕ್ಕೆ ಒಂದು ಕಾರಣ ಏನಂತ ಬಲವಾದದ್ದು. ಒಂದ್ ನಿಮಿಷ ಪಾಟೀಲ್ ಜಿ, ನಾನು ಬಸವರಾಜ್ ಸರ್ ಮಾತು ಮುಗಿಸ್ಬಿಡ್ತೀನಿ. ನಾನು ಮುಗಿಸ್ತೇನೆ. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ಕಾಂಗ್ರೆಸ್ಸಿಗೆ ಎಲ್ಲೋ ಒಂದು ಕಡೆ ನಾನು ಈ ಥರ ಒಂದು ಕಠಿಣ ಕ್ರಮ ತೆಗೆದುಕೊಂಡ್ರೆ ನನ್ನ ಹಿಂದೂ ಮತ ಬೇಸ್ ಎಲ್ಲೂ ಡ್ಯಾಮೇಜ್ ಆಗಿಬಿಡ್ತದೋ ಅಂತ ಒಂದು ಡೈಲೆಮಾದಲ್ಲಿದ್ರು ಅವರು. ಕನ್ಫ್ಯೂಷನ್. ಯಾಕೆ ರಾಜೀವ್ ಗಾಂಧಿ ಅಯೋಧ್ಯ ಮಂದಿರದ ಕೀಲಿ ತೆಗೆಸ್ತಾರೆ? ಎರಡೂ ಬೇಕಿತ್ತು ಅವ್ರಿಗೆ. ಈಗ ಏನಾಗಿದೆ, ಎಂಟೈರ್ ಹಿಂದೂ ವೋಟ್ ಹ್ಯಾಸ್ ಶಿಫ್ಟೆಡ್ ಸಬ್ಸ್ಟ್ಯಾನ್ಷಿಯಲಿ ಟುವರ್ಡ್ಸ್ ಬಿಜೆಪಿ. ಈಗ ಅವ್ರಿಗೆ ಅದು ಅನಿವಾರ್ಯ ಆಗಿದೆ. ಅದು ಕಾರಣಗಳು ಏನೇ ಇರಲಿ, ಇದು ಸರಿಯಾದ ಕ್ರಮ, ಅದಕ್ಕೋಸ್ಕರ ಅವ್ನು ಜೊತೆ ನಿಲ್ಬೇಕಷ್ಟೇ. ಇಷ್ಟು ವರ್ಷ ಯಾಕೆ ಮಾಡಿಲ್ಲ ಗೊತ್ತು, ನಾನು ಹೇಳ್ತಿದ್ದೀನಲ್ಲ, ದರ್ಶನ ಹೇಳಕ್ಕಾಗಲ್ಲ ಇದನ್ನ. ಇಲ್ಲಿವರೆಗೆ ಅವ್ರಿಗೆ ಅದೊಂದು ಅಂಜಿಕಿತ್ತೀಗ ಈಗ ಅವ್ರು ಕ್ಲಿಯರ್ ಆಗಿದೆ, ಹಿಂದೂ ಓಟ್ಗಳು ನಮಗೆ ಸಿಗಲ್ಲ ಅಂತ. ಸಿಗಲ್ಲ, ಅದಕ್ಕೋಸ್ಕರ ಇದನ್ನ ಹದ್ದು ಬಸ್ಸಲ್ಲಿ ಇಡಬೇಕು. ಹೌದು, ಯಾಕಂದ್ರೆ ಯಾವುದೇ ಸಂಘಟನೆ ಆಗಲಿ ಅದಕ್ಕೆ ಒಂದು ಅಧಿಕೃತ ದಾಖಲಾತಿ, ಅದರ ಸದಸ್ಯತ್ವ ದಾಖಲಾತಿ, ಅದರ ಅಸೋಸಿಯೇಷನ್ ಆಗಲಿ, ಟ್ರಸ್ಟ್ ಆಗಲಿ, ಅಲ್ಲಿ ಚುನಾವಣೆ ಆಗ್ತವೋ, ಆದರೆ ಹೇಗೆ ಆಗ್ತದೆ, ಸದಸ್ಯತ್ವ ಇದ್ರ ಸದಸ್ಯ ರಿಜಿಸ್ಟರ್ ಏನಿರ್ತದೆ. ಯಾಕೆ ಇವ್ರ ಹೆಸರು ಹೇಳ್ಕೊಂಡು ನಾಳೆ ಯಾರೋ ಏನೋ ಮಾಡಿಬಿಡ್ಬೋದು. ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಏನೋ, ನಮ್ಗೆ ದಾಖಲೆ ಬೇಕಲ್ರಿ. ಇವರು ಗೊತ್ತಿಲ್ಲ ಅಂತಾರೆ, ಅವನು ಗೊತ್ತಿಲ್ಲ ಅಂತಂದ್ರೆ ಯಾರು ಹೊಣೆ ಅದಕ್ಕೆ? ಯಾಕಂದ್ರೆ ಇದು ಬಹಳ ದೊಡ್ಡ ಸಂಘಟನೆ ಆಗಿ ಬೆಳೆದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಇಲ್ಲಿ ನಾಳೆ ಬೇರೆ ಹೆಸರಲ್ಲಿ ಹೋಗಿ ಏನೋ ಮಾಡಿಬಿಟ್ರೆ? ಸರ್ ಅವ್ರು ಬೇರೆ ಬೇರೆ ಹೆಸರಲ್ಲಿ ರಿಜಿಸ್ಟರ್ ಆಗಿದಾರಲ್ಲ ಸರ್. ಆಗಿದ್ದಾರೆ, ಆದರೆ ನೀವು ನಿಮ್ಮ ಮದರ್ ಆರ್ಗನೈಸೇಷನ್ ಏನು? ವಾಟ್ ಇಸ್ ಯುವರ್ ಮದರ್ಶಿಪ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದು? ನಾಗಪುರ. ಸರ್ಸಂಘ ಚಾಲಕ ಯಾರು? ಮೋಹನ್ ಭಾಗವತ್ ಹೇಗೆ ಆಯ್ಕೆ ಆದರು? ಯಾರು ಸದಸ್ಯರು ಸೇರಿ ಯಾವ ಸಭೆಯಲ್ಲೂ ಆಯ್ಕೆ ಮಾಡಿದ್ರು? ಅದರ ನಡಾವಳಿಗಳು ಏನು? ಸದಸ್ಯರು ಎಲ್ಲಿ ಸೇರಿದ್ರು? ಇದೆಲ್ಲ ಲೆಕ್ಕ ಬೇಕಲ್ಲ. ಎಲ್ಲಿ ಖರ್ಚು ಮಾಡಿದ್ರಿ? ಅವ್ರಿಗೆ ಕ್ಯಾಬಿನೆಟ್ ದರ್ಜೆ ಪ್ರೊಟೆಕ್ಷನ್ ಹೇಗೆ ಕೊಟ್ರಿ? ಮೋದಿ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹೆಂಗೆ ನಡೆಸಿದ್ರಿ ನೀವು? ಯಾವ ಆಧಾರದ ಮೇಲೆ ಹೋದ್ರಿ? ಕೇಳಬಾರ್ದ ಪ್ರಶ್ನೆಗಳು. ಎಸ್, ಬಸವ ಪಾಟೀಲ್ ಅವರೇ ಮಾತಾಡಿ ಪ್ಲೀಸ್, ಏನೋ ಹೇಳ್ಬೇಕಂತ ಇದ್ರಿ. ಈಗ ಏನೇನಕ್ಕಂದ್ರ ಅವರು ಈಗ ಇದು ಹಿಂದೂ ವರ್ಸಸ್ ಮುಸ್ಲಿಂ ಮಾಡುವಂತದ್ದು ಕುತಂತ್ರ ಅಲ್ಲ ಬಿಡಿ, ಒಂದಂತೂ ನಾನು ಹೇಳ್ಬಿಡ್ತೀನಿ, ಇದು ಇವಾಗ ಆಲ್ರೆಡಿ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಡಿವೈಡ್ ಆಗೋಗಿದೆ, ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಇಲ್ಲ, ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ, ಇದು ಒಂದು ಹಿಂದೂ ಸಂಘಟನೆ, ಒಂದು ಹಿಂದೂ ಪರ ವಿಚಾರ ಇರುವಂತ ಒಂದು ಸಂಘಟನೆ. ಆ ಸಂಘಟನೆ ಅನೇಕ ಸಂಘಟನೆಗಳದಾವ. ಅವ್ರು ಒಂದೇ ಅಲ್ಲ, ಬಹಳಷ್ಟು ವೃದ್ಧಾಶ್ರಮ ಅದಾವ, ಬಾಲಾಶ್ರಮ ಅದಾವ, ಹಾಸ್ಪಿಟಲ್ ಅದಾವ, ದವಾಖಾನೆ ಅದಾವ. ಎಲ್ಲರೂ ಹಿಂದೂ ಧರ್ಮದ ಹೆಸರಲ್ಲಿ ಪ್ರಚಾರ ಮಾಡೋರು, ಸೇವಾ ಮನೋಭಾವ ಇದ್ದವರು ಅನೇಕ ಸಂಘ ಸಂಸ್ಥೆಗಳು ಕಟ್ಟಾರ. ಸತ್ಯ ಸೇವಾ ಸಂಸ್ಥೆ ಐತಿ, ಎಲ್ಲ ಸಂಸ್ಥೆಗಳು ಕಟ್ಟಾರ. ಬಟ್ ಆಗ್ಲೇ ಹೇಳ್ಬೇಕಾಗ ಮಾತೇನಂದ್ರ, ಅವಾಗ ಮಾಡ್ಲಿಲ್ಲ, ಈಗ ಯಾಕೆ ಮಾಡ್ಲಿಲ್ಲ, 100 ವರ್ಷ ಯಾವುದೋ ಒಂದು ವಿಚಾರಕ್ಕ ಕಾಲ್ಮಾನ ತಕ್ಕಂಗೆ ಬರ್ತದ. ಅವ್ರು ಅವಾಗ ಮುಚ್ಚಳಿಕೆ ಪತ್ರ ಬರೆದು ಕೊಟ್ರಿ. ಯಾಕೆ ಮುಚ್ಚಳಿಕೆ ಪತ್ರ ಬರೆದು ಕೊಟ್ರು? ಏನ್ ಮುಚ್ಚಳಿಕೆ ಪತ್ರ ಬರೆದು ಕೊಟ್ರು? ಯಾರಿಗೆ ಮುಚ್ಚಳಿಕೆ ಪತ್ರ ಬರೆದು ಕೊಟ್ರು? ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಮುಚ್ಚಳಿಕೆ ಪತ್ರ ಬರೆದು ಕೊಟ್ರು. ಯಾಕೆ ಮುಚ್ಚಳಿಕೆ ಪತ್ರ ಬರೆದು? ಇವರು ರಾಷ್ಟ್ರ ಧ್ವಜವನ್ನು ಒಪ್ಪುತ್ತೀವಿ, ನಂಬುತ್ತೀವಿ, ಅದನ್ನು ಹಾರಿಸ್ತೀವಿ ಅಂತೇಳಿ ಬರೆದು ಕೊಟ್ರು. ಇವ್ರಿಗೆ ರಾಷ್ಟ್ರ ಧ್ವಜದ ಕಲ್ಪನೆ ಇರಲಿಲ್ಲ. ಇಂಥವ್ರು ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ನಮ್ಮ ಜನರಿಗೆ ಕಲಿಸ್ತಾರ ಅಂತಂದ್ರೆ ನೋವಾಗುತ್ತೆ. ಚರ್ಚೆಯನ್ನ ಹಿಂದೂ ವರ್ಸಸ್ ಮುಸ್ಲಿಂ ಮಾಡ್ಬೇಡ್ರಿ. ಹಿಂದೂ ವರ್ಸಸ್ ಮುಸ್ಲಿಂ ಇದು ಒಂದು ಸಂಘ. ಆ ಸಂಘ ನೋಂದಣಿ ಆಗ್ಬೇಕು. ದೇಶಗಳು, ಆಶೋತ್ತರಗಳು. ಇಲ್ಲ, ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ವಿಚಾರ ಬಂದಿಲ್ಲ. ಅದಲ್ಲ ನಾನು ಹೇಳ್ತಾ ಇರೋದು. ಏನಾಗಿದೆ ಅಂದ್ರೆ, ಇಲ್ಲಿ ಹಾರ್ಡ್ ಕೋರ್ ಹಿಂದುತ್ವ ವರ್ಸಸ್ ಸಾಫ್ಟ್ ಹಿಂದುತ್ವ. ಅಂದ್ರೆ ನಾನು ಬಹಳ ಸರಳವಾಗಿ ಹೇಳೋದಂದ್ರೆ, ಗುಡ್ ಹಿಂದೂ ವರ್ಸಸ್ ಬ್ಯಾಡ್ ಹಿಂದೂ ಅಷ್ಟೇ. ಈಗ ಹಿಂದೂ ಕಾರ್ಯಕ್ರಮಗಳನ್ನ ಎಲ್ಲರೂ ಮಾಡಿದ್ರು ಕೂಡ ಒಬ್ಬರೇ ಅದನ್ನ ಗುತ್ತಿಗೆ ಕ್ಲೇಮ್ ಮಾಡ್ತಾರೆ ಒಂದು. ಆಮೇಲೆ ಮುಚ್ಚಳಿಕೆ ಬಗ್ಗೆ ಮಾತಾಡಿದ್ರಲ್ಲ, ಆ ಮುಚ್ಚಳಿಕೆ ಬಹಳ ಟ್ರಿಕಿ ಅದು. ಆ ಮುಚ್ಚಳಿಕೆಯಲ್ಲಿ ಏನು ಬರೆದು ಕೊಟ್ಟಿದ್ರು RSS ಪದಾಧಿಕಾರಿಗಳು ಪಟೇಲ್ ಅವ್ರಿಗೆ ಅಂದ್ರೆ,
ಬ್ಯಾನನ್ನು ಲಿಫ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ನಾವು ಕೇವಲ ಒಂದು ಸಾಂಸ್ಕೃತಿಕ ಸಂಸ್ಥೆಯಾಗಿ ಮಾತ್ರ ಇರ್ತೇವೆ, ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ. ಯಾಕಂದ್ರೆ ಇವರು ರಾಜಕೀಯ ಚಟುವಟಿಕೆಗಳಿಂದಾಗೇ ಮಹಾತ್ಮ ಗಾಂಧಿ ಹತ್ಯೆ ಆಗಿದ್ದು. ಹೀಗಾಗಿ ನಾವು ಸಾಂಸ್ಕೃತಿಕ ಸಂಘಟನೆ ಆಗಿರ್ತೀವಿ ಅಂತ ಬರೆದು ಕೊಟ್ಟಿದ್ರು. ಈಗ ಆ ಮುಚ್ಚಳಿಕೆನ ಗಾಳಿಗೆ ತೂರಿ ಪಕ್ಷ ಕಟ್ಟಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇವ್ರ ಆಫೀಸಲ್ಲಿ ನಡೀತವೆ. ಹೀಗಿರುವಾಗ ಮತ್ತೆ 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 ಅದನ್ನು ನಾವು ಆ ದಾಖಲೆಗಳನ್ನ ಕೇಳಬೇಕಾಗ್ತದೆ. ಈಗ ದರ್ಶನ್ ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತು ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಹೆಂಗ್ ಸಿಗ್ತದ? ಇಂಥ ಪ್ರಿವಿಲೇಜ್ ಸೌಕರ್ಯ ಹೆಂಗ್ ಸಿಗ್ತದ? ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನ ಮಂತ್ರಿ ಮಾಡಬೇಕು, ಗೃಹ ಮಂತ್ರಿ ಮಾಡಬೇಕು, ಚುನಾಯಿತ ಸದಸ್ಯರು ಮಾಡಬೇಕು. ವಿಜಯದಶಮಿಯಿಂದ ಲೈವ್ ರಾಷ್ಟ್ರವನ್ನು ಉದ್ದೇಶಿಸಿ ಸಂಘಜಿಯವರು ಮಾತಾಡ್ತಾರೆ. ಅವ್ರು ಯಾರು ನಮ್ಗ? ಅವ್ರೇ ನಮ್ಗೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ RSS ನ ಪ್ರಭಾವ ಬಿಜೆಪಿ ಮೇಲೆ ಎಷ್ಟಿದೆ ಅಂತ ಅಂದ್ರೆ ಅದು ಕಳೆದ MP ಎಲೆಕ್ಷನ್ ಅಲ್ಲೇ ಗೊತ್ತಾಯ್ತು. RSS ನ ಪ್ರಭಾವ ಬಿಜೆಪಿ ಮೇಲೆ ಹೆಂಗಿದೆ, RSS ನ ಎದುರು ಹಾಕೊಂಡಿದ್ದಕ್ಕೆ ಏನೇನಾಯ್ತು ಅನ್ನೋದು ಕಂಡಿದೆ. ಲೆಟ್ ಇಟ್ ಬಿ, ಅದು ಪೊಲಿಟಿಕಲಿ ನೋಡೋದಾದ್ರೆ ಅಷ್ಟೆಲ್ಲ ವಿಚಾರಗಳಿದಾವೆ. ಎಸ್ ದರ್ಶನ್, ಈಗ ಇಫ್ ಎಟ್ ಆಲ್ ಏನಾದ್ರೂ ಅವ್ರು ಆನ್ಸರ್ ಮಾಡಿಲ್ಲ ಅಂದ್ರೆ ನಿಮ್ ಸ್ಟ್ಯಾಂಡ್ ಏನು? ಖಂಡಿತ. ಯಾಕೆಂದರೆ ಅವರು ಯಾವುದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಮೇಡಮ್. ಯಾಕೆಂದರೆ ನಾವು ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದು. ನಾವು ನಮ್ಮ ಧರ್ಮದ್ದೇ ಆಗಲಿ ಬೇರೆ ಧರ್ಮನೂ ನಾ ಹೇಳಿದೆ, ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅದೇ ಸಂವಿಧಾನದ ಚೌಕಟ್ಟುಗಳು ನಿಮ್ಮ ಸರ್ಕಾರದ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಖಂಡಿತ ಮೇಡಮ್. ಈಗ ಉದಾಹರಣೆ, ನೀವು ಅಲ್ಲಿ ಕೂತಿದ್ದೀರಿ ಮೇಡಮ್, ನೀವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಒಂದು ID ಕಾರ್ಡ್ ಇದೆ. ಅವರು ಹಿರಿಯ ಪತ್ರಕರ್ತರು, ಅವ್ರು ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರಂತೆ. ಸಿ ಐ ಆಮ್ ಹಿಯರ್, ದಿಸ್ ಇಸ್ ಮೈ ID ಕಾರ್ಡ್. ನಾನು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ದಿಸ್ ಇಸ್ ಮೈ ID ಕಾರ್ಡ್. ಇವರನ್ನ ಕೂರಿಸ್ಕೊಂಡು ಹಿಂದೂ ಮುಖಂಡರು ಅಂತ ನೀವು ಹಾಕಿದ್ದೀರಿ. ಅವ್ರು ಹೇಳ್ತಾರೆ ನಮ್ದು ಯಾವ್ದೋ ಪಕ್ಷ ಅಲ್ಲ. ಪಕ್ಷ ಅಂತ ಸಿ ಐ ಆಮ್ ಆಲ್ಸೋ ಮೇಡಮ್. ಎಷ್ಟು ನೀಟಾಗಿ ನೀವು ಹಿಂದೂ ಧರ್ಮವನ್ನ ಪ್ರತಿಪಾದನೆ ಮಾಡ್ತಾ ಇದ್ರಿ ಅಂದ್ರೆ, ಸಿಂಧೂರ ಇಟ್ಕೊಂಡಿದ್ದೀರಾ, ಬಳೆ ಹಾಕಿದ್ದೀರಾ, ಓಲೆ ಹಾಕಿದ್ದೀರಾ, ಎಷ್ಟು ನೀಟಾಗಿ ಹಿಂದೂ ಪ್ರತಿಪಾದನೆ. ಆದ್ರೆ ಇವರಷ್ಟಕ್ಕೆ ಇವರೇ ನಾವು ಹಿಂದೂಗಳು ಅದ್ರಲ್ಲೇ ಯಾವ ವಿಶೇಷ ಆಸಕ್ತಿ ತೋರಿಸಿ ಇವ್ರು ಹೇಳ್ತಾ ಇದ್ದಾರೆ. ಮೇಡಮ್, ಇವತ್ತು ಮೋಹನ್ ಭಾಗವತ್ಗೆ Z+ ಸೆಕ್ಯೂರಿಟಿ ಕೊಡೋದಕ್ಕೆ ಈ ದೇಶದಲ್ಲಿ ಆತ ಗ್ರಾಮ ಪಂಚಾಯತಿ ಸದಸ್ಯರ ಆಲ್ ರೈಟ್, ನಾನು ಅದಕ್ಕೆ ಅಮರ್ನಾಥ್ ಹತ್ರ ಉತ್ತರ ಪಡ್ಕೊಳ್ತೀನಿ.